ಉಣ್ಣೋಕೆ ಅನ್ನ ಇಲ್ಲ, ಕುಡಿಯೋಕೆ ಎಣ್ಣೆ ಬೇಕೇನ್ರಿ, ನೀರಿದ್ರೆ ಬೀರು ವಿದ್ಯಾಸಾಗರ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ಟ ವಿದ್ಯಾಸಾಗರ್. ನಂಜನಗೂಡು ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿಯ ಅವೈಜ್ಞಾನಿಕ ಆದೇಶ ಖಂಡಿಸಿ ನಂಜನಗೂಡಿನ ಮೈಸೂರು ಊಟಿ ರಾಜ್ಯ ಹೆದ್ದಾರಿ ರಸ್ತೆ ತಡೆದು ಹಾಗೂ ಕಲ್ಲು ಹೊತ್ತಿನ ನೀರುಗಳಿದು ಪ್ರತಿಭಟಿಸಿ ಪದಾಧಿಕಾರಿ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ರಾಜ್ಯ ರೈತ ಸಂಘ ಹಸಿರು ಸೇನೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ, ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿ ಅವೈಜ್ಞಾನಿಕವಾಗಿ ತಮಿಳುನಾಡಿಗೆ ಕಾವೇರಿ ನದಿ ನೀರನ್ನು ಸುಮಾರು 15 ದಿನಗಳ ಕಾಲ 4 ಟಿಎಂಸಿ ನೀರನ್ನು ಬಿಡದೆ ಆದೇಶ ಮಾಡಿದೆ. ಕರ್ನಾಟಕದಲ್ಲಿ ಕುಡಿಯಲು ನೀರಿಲ್ಲ, ಕೆರೆಗಳು ಬತ್ತಿ ಹೋಗಿವೆ. ಎಲ್ಲೆಲ್ಲಿ ಕಾವೇರಿ ಕಂಪನಿ ನೀರು ಕುಡಿಯೋದಿಲ್ಲ. ಬೆಂಗಳೂರಲ್ಲಿ ಕುಳಿತಿದ್ದೀರಿ, ನೀರು ಕುಡಿಯುತ್ತಿರುವವರು ಯಾರು ಕೂಡ ಹೋರಾಟಕ್ಕೆ ಬರಲಿಲ್ಲ. ಆದರೆ ಕಾವೇರಿ ಕಂಪನಿ ನೀರು ಕುಡಿಯುತ್ತಿರುವ ನಿಮ್ಮ ಪರವಾಗಿ ನಾವು ಇಂದು ಬೀದಿಗೆ ಬಂದು ಹೋರಾಟವನ್ನು ಮಾಡುತ್ತಿದ್ದೇವೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಾಗಾದರೆ ದೊಡ್ಡ ಫ್ಯಾಕ್ಟರಿಯವರಿಗೆ ನೀರು ಕೊಡಲ್ಲ ಅಂತ ಹೇಳಿ ಬಿಯರ್ ತಯಾರಿಸುವಂತಹ ಫ್ಯಾಕ್ಟರಿಗಳಿಗೆ ನೀರನ್ನು ನಿಲ್ಲಿಸಿ. ಬೆಳೆ ಬೆಳೆದರೆ ತಾನೇ ಅನ್ನ, ಉಣ್ಣೋಕೆ ಅನ್ನ ಇಲ್ಲ, ಕುಡಿಯೋದಕ್ಕೆ ಎಣ್ಣೆ ಬೇಕೇನ್ರಿ, ನೀರಿದ್ರೆ ಬೀರು. ಅದರಿಂದ ದೊಡ್ಡ ಫ್ಯಾಕ್ಟರಿಗಳನ್ನು ನೀರಿಗೆ ನಿಲ್ಲಿಸಿ. ಇದು ಸರಿಯಾದ ನ್ಯಾಯ. ನಮಗೆ ಕುಡಿಯಲು ನೀರಿಲ್ಲ. ತಮಿಳುನಾಡಿಗೆ ನಾವು ಒಂದು ತೊಟ್ಟು ನೀರನ್ನು ಕೊಡಲ್ಲ. ನೀರು ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಇಮ್ಮಾವು ರಘು, ಮೈಸೂರು ಜಿಲ್ಲಾಧ್ಯಕ್ಷ ಸತೀಶ್ ರಾವ್, ತಾಲೂಕು ಅಧ್ಯಕ್ಷ ಮಹದೇವ ನಾಯಕ, ಉಪ್ಪಿನಹಳ್ಳಿ ದೇವರಾಜು, ಹೆಡೆತೆಲೆ ಶಂಕರ್, ತಾಲೂಕು ಮಹಿಳಾ ಅಧ್ಯಕ್ಷರಾದಂತಹ ರತ್ನಮ್ಮ, ಶ್ವೇತಾ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈಗಿರೋ ನೀರು ಕರ್ನಾಟಕದಲ್ಲಿ ಯಾವ ತಾಲೂಕುಗಳಿಗೆ, ಯಾವ ಜಿಲ್ಲೆಗಳಿಗೆ ಕುಡಿಯೋಕೆ ನೀರು ಬಳಸ್ಕೋಬಹುದು. ಮೇ ತನಕ ನಾವು ಇದನ್ನ ಹಿಡಿದಿಟ್ಕೊಂಡ್ರೆ ಸಾಧ್ಯ ಆಗುತ್ತೆ. ಇದಾದ್ರೂ ಕುಡಿಯೋಕೆ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾವು ರೈತ ಸಂಘದವರು ತಾಡಪ್ಪ, ಕನ್ನಡ ಪರ ಚಳವಳಿಗಾರರು ರೈತ ಸಂಘದವ್ರು ಬಿಟ್ರೆ ಕುಡಿಯೋಕೆ ನೀರನ್ನ ಉಪಯೋಗಿಸ್ಕೊಳ್ಳಕ್ಕೆ ಅಂತ ನಮ್ಮ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ನೀರು ಕುಡಿಯೋಂಥವ್ರು ಯಾರು ಬೀದಿಗೆ ಬಂದು ಹೋರಾಟ ಮಾಡ್ತಾರ ಅಂತ ನೋಡೋದು. ನಾವಿವತ್ತು ಯಾರು ಕೂಡ ಬರಲಿಲ್ಲ. ಇವತ್ತು ನಮ್ಮ ಕೆರೆ, ನಮ್ಮ ಕಾಲುವೆಗಳಿಗೆ ನೀರು ಹರಿಸಕ್ಕಾಗಲ್ಲ ಅಂತ ಹೇಳೋರು ಡಿಕೆ ಶಿವಕುಮಾರ್ ಅವರು. ಆದ್ರೂ ಕೂಡ ನೀವು ಬೆಂಗಳೂರಲ್ಲಿ ಕೂತಿದ್ರಲ್ಲಪ್ಪ, ಮೈಸೂರಲ್ಲಿ ಕೂತಿದ್ರಲ್ಲ, ಎಲ್ಲೆಲ್ಲಿ ನೀವು ಕಾವೇರಿ ಕಪಿಲಾ ನದಿ ನೀರು ಕುಡಿತಾ ಇದ್ರೆ ನಿಮ್ಮ ಪರವಾಗಿ ನಾವು ಇವತ್ತು ಬೀದಿಗೆ ಬಂದಿರೋಂಥದ್ದು. ನಮ್ಮ ಬೆಳೆಗೆ ಇವತ್ತು ನೀರು ಬರಲ್ಲ ಅಂತ ಗೊತ್ತಿದ್ರು ಕೂಡ ಈ ಅನ್ನ ರೈತ ನಿಮ್ಗೆ ನೀರು ಉಳಿಸಬೇಕಂತ ಹೋರಾಟ ಮಾಡ್ತಾರೆ. ನಮ್ಮ ಹಳ್ಳಿಗಳ ಕಾವೇರಿ ನೀರು ಬರ್ತಾ ಇದೆಯಾ? ಕಪಿಲಾ ನದಿ ನೀರು ಬರ್ತಾ ಇದೆಯಾ? ಹೋಯ್ತಾ ಇರೋದು ಯಾರಿಗೆ? ನಾವು ಅವತ್ತು MD ಅವ್ರಿಗೆ ಇನ್ನೊಂದು ಎಚ್ಚರಿಕೆ ಕೊಟ್ಟು ಲಕ್ಷಾಂತರ ಗ್ಯಾಲನ್ ನೀರನ್ನ ಫ್ಯಾಕ್ಟರಿ ಅವ್ರು ಕೊಡ್ತಾ ಇದ್ರಲ್ಲಪ್ಪ. ಏಷ್ಯನ್ ಪೇಂಟ್ಗೆ ಲಕ್ಷಾಂತರ ಗ್ಯಾಲನ್ ನೀರು, ಪೇಪರ್ ಮಿಲ್ಗೆ ಲಕ್ಷಾಂತರ ಗ್ಯಾಲನ್ ನೀರು, ಎಣ್ಣೆ ಯಾವುದೋ UP ಟ್ರಾನ್ಸ್ಫರ್ಗೂ ಎಲ್ಲಕ್ಕೂ ಕೂಡ ಲಕ್ಷಾಂತರ ಲಕ್ಷಾಂತರ ಲೀಟರ್ ನೀರು ಕೊಡ್ತಾ ಇದ್ರಿ. ಗ್ಯಾಲನ್ ಗಟ್ಟಲೆ ನಮ್ಗೆ ಕುಡಿಯಕ್ಕೆ ನೀರಿಲ್ಲ. ನೀವು ಹಂಗೆ ಆದ್ರೆ ಫ್ಯಾಕ್ಟ್ರಿಯೂ ಕೊಡಲ್ಲ ಅಂತ ಹೇಳ್ಬೇಕು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರೇ. ಹಂಗಾದಾಗ ಇದು ಸರಿಯಾದ ನ್ಯಾಯ ಆಗಂತ. ಉಣ್ಣಕ್ಕೆ ಅನ್ನ ಇಲ್ವಂದ್ರೆ ಕುಡಿಯಕ್ಕೆ ಎಣ್ಣೆ ಐತ್ರಿ ಮೊದಲು ಉಣ್ಣಕ್ಕೆ ಅನ್ನ, ಆಮೇಲೆ ಕುಡಿಯಕ್ಕೆ ಎಣ್ಣೆ ಬೇಕಾಗಿರೋದು, ನೀರ್ ಬೇಕಾಗಿರೋದು. ನೀರಿದ್ರೆ ನೀರು ಏನಪ್ಪ ಯಾರು ಹೇಳಿಲ್ಲ. ಈ ರಾಜ್ಯದಲ್ಲಿ ಯಾರು ಹೇಳಿಲ್ಲ. ನೀರಿದ್ರೆ ನೀರು, ನೀರಿದ್ರೆ ಅನ್ನ ಬೆಳಿತೀವಿ. ಅನ್ನ ಇದ್ರೆ ಎಲ್ಕೊಂಡು ಕುಡಿಯಕ್ಕಾಗುತ್ತೆ. ಎಲ್ಲಿ ಕುಡಿಯಕ್ಕಾಗುತ್ತೆ ಹೇಳೋಣ. ಮೇಟಿ ವಿದ್ಯೆ ಅಂತ ಸರ್ವಜ್ಞ ಹೇಳಿದ್ದಾರೆ. ಇವತ್ತು ಯಾರೇ ಅನ್ನದಾನ ಮಾಡಬೇಕಾದ್ರು ರೈತರಿಗೆ ಬೇಕು. ನಾನ್ ಕೇಳ್ತಾ ಇರೋದು, ಕರ್ನಾಟಕದಲ್ಲಿ ಸಾವಿರಾರು ಮಠ ಮಂದಿರಗಳಿವೆ. ಯಾಕೆ ಬರ್ತಾ ಇಲ್ಲ ಅವರು ಹೋರಾಟಗ? ಅವ್ರು ಅನ್ನದಾನ ಮಾಡ್ಬೇಕಾದ್ರೆ ಅಕ್ಕಿ ಬೇಕು, ರಾಗಿ ಬೇಕು, ಜೋಳ ಬೇಕು, ಪ್ರತಿಯೊಂದು ಬೇಕು. ಯಾಕೆ ರೈತರು ಕೊಡಬಾರ್ದು? ಜೋಳ ಕಟ್ಕ ಬರ್ತಾರ ಸರ್. ಒಬ್ಬ ರಾಜಕೀಯ ವ್ಯಕ್ತಿ ಲಕ್ಷ ಕೊಡ್ಬೋದು, ದುಡ್ಡು ತಿನ್ನಲ್ಲ ಅವರು, ದುಡ್ಡ ಕಟ್ಕ ಬರ್ತಾರ, ಮಾಡಲ್ಲ. ರೈತರ ಕಷ್ಟ ಬಿದ್ದು 3 ತಿಂಗಳ 4 ತಿಂಗಳ ಚಿಂತೆ ಕಾಟ, ನೂಲ್ ಕಾಟ, ಹಂದಿ ಕಾಟ, ಹಾವು ಕಾಟ ಎಲ್ಲ ತಡ್ಕೊಂಡು ಬೆಳಕು ಕೊಡ್ಬೇಕು ಅನ್ನ ತಿನ್ಬೇಕಲ್ಲ. ಈ ಮಠ ಮಂದಿರಗಳಾಗಿರ್ಬೋದು, ಎಲ್ಲಾ ಜನಾಂಗ ಅಲ್ವಾ, ಮಸೀದಿಯಲ್ಲಿರ್ತಕ್ಕಂಥ ಗುರುಗಳಾಗಿರ್ಬೋದು, ಆಮೇಲೆ ಚರ್ಚ್ ಇರ್ತಕ್ಕಂಥ ಫಾದರ್ಗಳಾಗಿರ್ಬೋದು, ಯಾಕೆ ಬರ್ತಾ ಇಲ್ಲ? ಅನಾಹುತ ರೈತರು ಬೆಳೆದ ರಾಜಕೀಯ ಕೊಡಕ್ಕಂತ ಇಂಜಲ್ ಕಸ್ ನಿಂತಿದ್ದೀರಾ?
ಬೇರೆ ದಯಮಾಡಿ ರೈತರು ಉಳಿದ್ರೆ ದೇಶ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಇದೀವಿ. ದಯಮಾಡಿ ಬಂದು ನಿಮ್ದು ಇಲ್ಲ ಶಕ್ತಿ ಇದೆ, ಮುಖ್ಯಮಂತ್ರಿ ಮಾತಾಡೋ ಶಕ್ತಿ ಇದೆ, ಪ್ರಧಾನಮಂತ್ರಿಗಳು ಮೀಟ್ ಮಾಡೋ ಶಕ್ತಿ ಇದೆ, ಕೂತ ಮಾತಾಡಿ. ರೈತರಿಗೆ ತೊಂದರೆ ಆಗ್ತಾ ಇದೆ, ಬನ್ನಿ ಕೇಳಿ ನ್ಯಾಯ ಕೊಡಿಸಿ. ರೈತರು ಸಾಲ ಸುಳಿಗಳಿದ್ದೀವಿ ಇವತ್ತು. ನೀವು ಯಾರು ರೈತರು ಆತ್ಮಹತ್ಯೆ ಮಾಡ್ಕೊತಾರೆ, ರೈತರು ರಾಜಕೀಯ ವ್ಯಕ್ತಿಗಳು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ಕೋಟಿ ಕೋಟಿ ಹಣ, ಬಿಲ್ಡಿಂಗ್ಗಳು, ಚಿನ್ನ, ಯಾಕಂದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ಲೋಕಾಯುಕ್ತರು ತೋರ್ತಾ ಇದ್ದಾರೆ. ಕಕ್ಕಸ್ ಬರಲು ದುಡ್ಡು, ಬೆಡ್ರೂಮ್ ದುಡ್ಡು, ಗ್ಯಾರೇಜ್ ದುಡ್ಡು ಎಲ್ಲ ಇಟ್ಕೊಂಡಿರ್ತಾರೆ. ಅವ್ರೇ ಆತರ ಇಟ್ಕೊಂಡು ಲೂಟಿ ಹೊಡಿತಾ ಇದ್ದಾರೆ. ಆ ದುಡ್ಡು ಉಣ್ಣಾಕ್ ಬರಲ್ಲ. ರೈತ ಬೆಳೆದಂತ ಗದ್ದೆ ಬೆಳೆದಕ್ಕಂತ ದವಸ ಧಾನ್ಯಗಳಿಂದ ಹೊಟ್ಟೆ ತುಂಬೋದು. ಆದ್ರಿಂದ ತಾವೆಲ್ಲರೂ ಈ ಕಾವೇರಿ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ನಮ್ಮ ರೈತರಿಗೆ ಕಳಕಳಿ ಮನವಿ.